ಅಮಿತ್ ಶಾ ಏನ್ ಹೇಳಿದ್ರು, ಎಲ್ಲರನ್ನು ಕರ್ಸ್ಬಿಟ್ಟು ರಾಜ್ಭವನ್ಗೆ ಬರ್ಕೊಂಡ್ರಯ್ಯ 122 ಸೀಟು ಸೂಟು ಬಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನೇನ್ ಹೇಳಿದ್ದೆ, ಬರ್ಕೊಂಡ್ರಯ್ಯ 136 ಅಂತ ಹೇಳಿದ್ವಿ. ಈಗೂ ಹೇಳ್ತಾ ಇದೀನಿ, ನೀವು ಬರ್ಕೊಳ್ಳಿ. 28ಕ್ಕೆ ಇದೇ DK ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಇಲ್ಲಿರ್ತದೆ. ಅಮಿತ್ ಶಾ ಏನ್ ಹೇಳಿದ್ರು, ಎಲ್ಲರನ್ನು ಕರ್ಸ್ಬಿಟ್ಟು ರಾಜ್ಭವನ್ಗೆ ಬರ್ಕೊಂಡ್ರಯ್ಯ 122 ಸೀಟು ಸೂಟು ಬಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನೇನ್ ಹೇಳಿದ್ದೆ, ಬರ್ಕೊಂಡ್ರಯ್ಯ 136 ಅಂತ ಹೇಳಿದ್ವಿ. ಈಗೂ ಹೇಳ್ತಾ ಇದೀನಿ, ನೀವು ಬರ್ಕೊಳ್ಳಿ. 28ಕ್ಕೆ ಇದೇ DK ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಇಲ್ಲಿರ್ತದೆ. ಆತ್ಮೀಯರೇ ನಮಸ್ತೆ, ಟ್ರೀ ಟಿವಿಗೆ ಸ್ವಾಗತ. ನಾನು ನವೀನ್ ಕುಮಾರ್ ಎಮ್ ಎನ್. ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಬೆಳವಣಿಗೆಗಳು ನಡೀತಾ ಇರುತ್ತೆ. ಅದರಲ್ಲಿ ಬಹುಮುಖ್ಯವಾಗಿ CM ಸಿದ್ದರಾಮಯ್ಯ ಅವರ ಸರ್ಕಾರ ಬಂದಾಗಲಿಂದ ನಡೀತಾ ಇರೋದು ಒಂದು ಸಂಗತಿ ಅಂದರೆ ಪವರ್ ಶೇರಿಂಗ್ ವಿಚಾರವಾಗಿ. ಪ್ರತಿದಿನ ಇದರ ಬಗ್ಗೆ ಧ್ವನಿ ಹೇಳ್ತಾನೆ ಇರುತ್ತೆ. ಹಾಗೆ ಪವರ್ ಶೇರಿಂಗ್ ನಡೆಯುತ್ತೆ ಅಂತ ಗುಲ್ಲು ಹೆದಳ್ತಾನೆ ಇರುತ್ತೆ. ಈ ವಿಚಾರವಾಗಿ ಒಂದಷ್ಟು DK ಶಿವಕುಮಾರ್ ಅವರ ಪರವಾಗಿರುವ ಬೆಂಬಲಿಗರು ಮತ್ತು CM ಸಿದ್ದರಾಮಯ್ಯ ಅವರ ಪರವಾಗಿರೋ ಬೆಂಬಲಿಗರು ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾ ಇರ್ತಾರೆ. ಆದರೆ ಸ್ವತಃ CM DK ಶಿವಕುಮಾರ್ ಅವರೇ ಒಂದು ಸಂದೇಶವನ್ನು ನೀಡಿದ್ದಾರೆ. ಈ ಸಂದೇಶ ಎಲ್ಲ ರಾಜಕೀಯ ಅಂದರೆ ಪವರ್ ಶೇರಿಂಗ್ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಪಷ್ಟ ಸಂದೇಶ ರವಾನೆ ಆದಂಗೆ ಕಾಣ್ತಾ ಇದೆ. ಅಂದರೆ ಇವತ್ತೇ ಬರೆದಿಟ್ಕೊಳ್ಳಿ, 2028ಕ್ಕೆ ಇದೇ DK ಶಿವಕುಮಾರ್ ಇದೇ ಕಾಂಗ್ರೆಸ್ ಸರ್ಕಾರ ಬರುತ್ತೆ ಅಂತ ಹೇಳಿದ್ದಾರೆ. ಈ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಮತ್ತೆ ಸದ್ದು ಮಾಡ್ತಿರೋದು ಎಲ್ರಿಗೂ ಗೊತ್ತಿರೋಂಥ ವಿಚಾರವಾಗಿ. ಇದರ ನಡುವೆ ಇವತ್ತಿನ DK ಶಿವಕುಮಾರ್ ಅವರ ಹೇಳಿಕೆ ಇದೆಯಲ್ಲ, DK ಶಿವಕುಮಾರ್ ಅವರು ನೀಡಿರುವಂತಹ ಈ ಸ್ಟೇಟ್ಮೆಂಟು ಪ್ರತಿಪಕ್ಷಗಳಿಗೆ ಒಂದು ದೊಡ್ಡ ಮೆಸೇಜ್ ನೀಡಿದಂಗಿದೆ. ಅಂದರೆ KPCCಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ DK ಶಿವಕುಮಾರ್ ಇವತ್ತೇ ಪೇಪರ್ನಲ್ಲಿ ಬರೆದಿಟ್ಕೊಳ್ಳಿ, ಮುಂದೇನೋ ನಮ್ಮದೇ ಸರ್ಕಾರ, ಇದೇ DK ಶಿವಕುಮಾರು ಇದೇ ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಈ ಹಿಂದೆ ಕೂಡ ನಾನು ಹೇಳಿದ್ದೆ 136 ಸ್ಥಾನ ಗೆಲ್ತೀವಿ ಅಂತ, ಆಗಲೂ ಕೂಡ ನಮ್ಮದೇ ಸರ್ಕಾರ ಬಂತು. 2028ಕ್ಕೂ ಕೂಡ ನಮ್ಮದೇ ಸರ್ಕಾರ ಬರುತ್ತೆ ಅಂತ ಹೇಳಿದ್ದಾರೆ. ಅಂದರೆ 2023ರಲ್ಲಿ BJP ನಾಯಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ರಾಜ್ಯದಲ್ಲಿ BJPಗೆ 122 ಸೀಟ್ ಬರುತ್ತೆ ಅಂತ ಹೇಳಿದರು. ಆ ಸಂದರ್ಭದಲ್ಲಿ ಅವರಿಗೆ ಕೌಂಟರ್ ಕೊಡುವ ವಿಚಾರವಾಗಿ DK ಶಿವಕುಮಾರ್ ಕೂಡ ಇಲ್ಲ ರೀ, 136 ಸೀಟ್ಗಳು ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಭವಿಷ್ಯ ನುಡಿದಿದ್ರು. ಅದರಂತೆ ಕಾಂಗ್ರೆಸ್ ಕೂಡ ಗೆಲ್ತು. ಅದೇ ಥರದ ಭವಿಷ್ಯವನ್ನು ಕೂಡ ಈಗ 2028ಕ್ಕೆ DK ಶಿವಕುಮಾರ್ ಅವರು ನುಡಿದಿದ್ದಾರೆ. ಹಾಗಾದರೆ ಈ ಅವಧಿಯಲ್ಲಿ DK ಶಿವಕುಮಾರ್ ಅವರಿಗೆ CM ಸ್ಥಾನ ಸಿಗೋದಿಲ್ವಾ ಎನ್ನುವ ಪ್ರಶ್ನೆ ಈ ಸ್ಟೇಟ್ಮೆಂಟಿಂದ ಉದ್ಭವವಾಗುತ್ತೆ. ಏಕೆಂದರೆ CM ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದ ಮೊದಲ ದಿನದಿಂದ ಅಂದರೆ ಫಸ್ಟ್ ಡೇಯಿಂದ ಪವರ್ ಶೇರಿಂಗ್ ವಿಚಾರ ಪ್ರತಿದಿನ ಒಂದಲ್ಲ ಒಂದು ರೀತಿ ಧ್ವನಿ ಮಾಡ್ತಾನೇ ಇತ್ತು. ಹೈಕಮಾಂಡ್ ಮಟ್ಟದಲ್ಲಿ CM ಮತ್ತು DKಶಿ ಅವರು ಪವರ್ ಶೇರಿಂಗ್ ವಿಚಾರವಾಗಿ ಒಪ್ಪಂದ ಮಾಡಿಕೊಂಡಿದ್ದಾರೆ. ಈ ಮೂಲಕ 2.5 ವರ್ಷ CM ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ, ಉಳಿದ 2.5 ವರ್ಷ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ಅಂತ ಮಾತು ಕೇಳಿಬರ್ತಾ ಇತ್ತು. ಇದರ ನಡುವೆ 2.5 ವರ್ಷ ಕಂಪ್ಲೀಟ್ ಆಯಿತು. ಈಗ DK ಶಿವಕುಮಾರ್ ಅವರಿಗೆ ಪವರ್ ಹಸ್ತಾಂತರ ಆಗುತ್ತೆ ಅಂದ್ಕೊಂಡಿದ್ರು, ಆದರೆ ಅದು ಆಗಲಿಲ್ಲ. ಇದರಿಂದ DK ಅವರ ಬೆಂಬಲಿಗರು ಒಂದಷ್ಟು ವಾಗ್ವಾದಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಅವರ ನಾಯಕರ ಪರವಾಗಿ ಕೊಡುವುದಕ್ಕೆ ಪ್ರಾರಂಭಿಸಿದರು. ಅದಕ್ಕೆ ಕೌಂಟ್ರಾಗಿ CM ಪರ ಇರುವಂತಹ ಒಂದಷ್ಟು ನಾಯಕರುಗಳು ಅವರುಗಳು ಕೂಡ ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನ ಅವ್ರ ಪರವಾಗಿ ನೀಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನೇ ಆದರೂ ಆದರೆ DK ಶಿವಕುಮಾರ್ ಅವರಿಗೆ CM ಪಟ್ಟ ಸಿಗಲಿಲ್ಲ. ನಂತರ ಅಂದರು CM ಅವರು ಮಾಜಿ ಮುಖ್ಯಮಂತ್ರಿ ಅರಸು ಅವರ ಆಡಳಿತವನ್ನು ಬ್ರೇಕ್ ಮಾಡ್ತಾರೆ. ಅಂದರೆ ಅವರ ಅವಧಿಗಿಂತ ಹೆಚ್ಚಿಗೆ ಅವಧಿ ಅಧಿಕಾರ ನಡೆಸಿ ಅವರ ದಾಖಲೆಯನ್ನು ಮುರಿಯುವ ಮುಖಾಂತರ CM ಸಿದ್ದರಾಮಯ್ಯ ಅವರು ದಾಖಲೆ ಮಾಡ್ತಾರೆ ಆಡಳಿತದಲ್ಲಿ. ನಂತರ ಅವರು ತಮ್ಮ CM ಪದವಿಯನ್ನು ಬಿಟ್ಟುಕೊಡ್ತಾರೆ ಅನ್ನೋ ಮಾತು ಕೇಳಿಬಂತು. ಆ ಅವಧಿನೂ ಮುಗೀತು, ಬಜೆಟು ಕೂಡ ಘೋಷಣೆ ಆಯಿತು. ಆದರೆ CM ಸಿದ್ದರಾಮಯ್ಯ ಅವರು ತಮ್ಮ ಅಧಿಕಾರವನ್ನು DK ಶಿವಕುಮಾರ್ ಅವರಿಗೆ CM ಪಟ್ಟವನ್ನು ಬಿಟ್ಟುಕೊಡಲಿಲ್ಲ. ನಂತರ ಉಪಚುನಾವಣೆ ಬಂದಿದೆ. ಉಪಚುನಾವಣೆ ನಂತರ ಪವರ್ ಶೇರಿಂಗ್ ನಡೆಯುತ್ತೆ ಅನ್ನೋ ಮಾತು ಎಲ್ಲೆಡೆ ಹಬ್ಬಿತು. ಉಪಚುನಾವಣೆಯೂ ಬಂತು, ಉಪಚುನಾವಣೆಯಲ್ಲಿ ಫಲಿತಾಂಶವೂ ಕೂಡ ಬಂತು. 2 ಕಡೆ ಕಾಂಗ್ರೆಸ್ ಕೂಡ ಗೆಲ್ತು. ಆದರೆ ಅಧಿಕಾರ ಮಾತ್ರ ಬದಲಾವಣೆ ಆಗಲಿಲ್ಲ. ಇದೆಲ್ಲದರ ನಡುವೆ DK ಶಿವಕುಮಾರ್ ಬೆಂಬಲಿಗರು DK ಶಿವಕುಮಾರ್ ಅವರ ಬರ್ತ್ಡೇಗೆ ಒಂದು ದೊಡ್ಡ ಗಿಫ್ಟ್ ಸಿಗುತ್ತೆ, DK ಶಿವಕುಮಾರ್ ಅವರು ಅಧಿಕಾರ ವಹಿಸ್ಕೊತಾರೆ, CM ಸಿದ್ದರಾಮಯ್ಯ ಅವರು DK ಅವರಿಗೆ CM ಪಟ್ಟವನ್ನು ಬಿಟ್ಟುಕೊಡ್ತಾರೆ ಅನ್ನೋ ಮಾತನ್ನು ಹಾಡಿದ್ರು. ಅದು ಕೂಡ ಮುಗೀತು. ಆದರೆ DK ಶಿವಕುಮಾರ್ ಅವರು CM ಪಟ್ಟ ಅಲಂಕರಿಸಲಿಲ್ಲ, ಅವರಿಗೆ CM ಪಟ್ಟ ಸಿಗಲಿಲ್ಲ. ಇದೆಲ್ಲದರ ನಡುವೆ DK ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟನ್ನು ನೀಡಿದ್ದಾರೆ. 2028ಕ್ಕೆ ನಮ್ಮದೇ ಸರ್ಕಾರ ಇದೆ, DK ಶಿವಕುಮಾರ್ ಅವರೇ ಇರ್ತಾರೆ, ನಾವೇ ಅಧಿಕಾರ ನಡೆಸ್ತೀವಿ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅಂದರೆ ಪವರ್ ಶೇರಿಂಗ್ ವಿಚಾರವಾಗಿ ಇವತ್ತಿನ DK ಶಿವಕುಮಾರ್ ಅವರ ಈ ಸ್ಟೇಟ್ಮೆಂಟು ಒಂದು ಮಹತ್ವವನ್ನು ಪಡೆದುಕೊಳ್ಳುತ್ತೆ. DK ಶಿವಕುಮಾರ್ ಅವರಿಗೆ
CM ಪಟ್ಟ ಸಿಗಲ್ವಾ ಅನ್ನೋ ಮಾತು ಈ ಅವರ ಸ್ಟೇಟ್ಮೆಂಟಿಂದ ಉದ್ಭವ ಆಗುತ್ತೆ. ಅಂದರೆ DK ಅವರು ತಮ್ಮ CM ಪಟ್ಟದ ಅವಧಿಯನ್ನು ಮುಂದಿನ 2028ರ ಅವಧಿಗೆ ಎಕ್ಸ್ಟೆಂಡ್ ಮಾಡ್ಕೊಂಡ್ರ ಅನ್ನುವ ಮಾತು ಈ ವಿಚಾರದಲ್ಲಿ ಮೂಡ್ತಾ ಬರುತ್ತೆ. ಅಂದರೆ ಅವ್ರು ಹೇಳಿರೋ ಸ್ಟೇಟ್ಮೆಂಟ್ ಆಧಾರದ ಮೇಲೆ. ಅಂದರೆ CM ಸಿದ್ದರಾಮಯ್ಯ ಅವರು 2ನೇ ಅವಧಿಯಲ್ಲೂ ಕೂಡ 5 ವರ್ಷ ಸಂಪೂರ್ಣ CM ಆಗಿ ಮುಂದುವರಿಯುತ್ತಾರೆ ಎನ್ನುವ ಸ್ಟೇಟ್ಮೆಂಟು ಏನು DK ನೀಡಿದಾರಲ್ಲ, ಈ ಹಿನ್ನೆಲೆಯಲ್ಲಿ ಮೂಡ್ತಾ ಹೋಗುತ್ತೆ. ಅದೇನೇ ಇರಲಿ ಸ್ನೇಹಿತರೆ, ಪವರ್ ಶೇರಿಂಗ್ ವಿಚಾರ ರಾಜಕೀಯ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಜನ ಬಯಸೋದೇ ಬೇರೆ. ಉತ್ತಮ ಆಡಳಿತ ನೀಡಲಿ, ಜನಪರ ಕಾರ್ಯಗಳನ್ನ ನೀಡಲಿ, ನಮಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿ ಒಂದು ರೀತಿ ಅಭಿವೃದ್ಧಿ ಕಾರ್ಯವನ್ನು ಮಾಡಲಿ ಈ ಒಂದು ಸರ್ಕಾರ ಅಂತೇಳಿ ಜನ ಬಯಸುತ್ತೆ. ಅದಕ್ಕೋಸ್ಕರನೇ ಇವ್ರನ್ನ ಸರ್ಕಾರನ ರಚನೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಮತದಾನದ ಮೂಲಕ ಇವ್ರನ್ನ ಆಯ್ಕೆ ಮಾಡಿದೆ. ಅವ್ರಿಗೆ ಯಾವುದೇ ರೀತಿ ನಿರಾಸೆ ಆಗದಂತೆ ಆಡಳಿತ ನಡೆಸುವುದು ರಾಜ್ಯ ಸರ್ಕಾರದ ಕರ್ತವ್ಯವಾಗಿರುತ್ತೆ. ಇಲ್ಲದಿದ್ದರೆ ಮುಂದಿನ ಬಾರಿ ನೆಕ್ಸ್ಟ್ ಜನ ಬೇರೆ ರೀತಿಯೇ ಆಯ್ಕೆಗಳನ್ನ ಮಾಡ್ಕೊತಾರೆ. ಸೊ ಇದಿಷ್ಟು ಇವತ್ತಿನ ರಾಜಕೀಯ ಬೆಳವಣಿಗೆಯ DK ಶಿವಕುಮಾರ್ ಅವರ ಹೇಳಿಕೆ ಮೇಲೆ ನಡೆದಂತಹ ಒಂದಷ್ಟು ಅಪ್ಡೇಟ್. ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಅಮಿತ್ ಶಾ ಏನ್ ಹೇಳಿದ್ರು, ಎಲ್ಲರೂ ಕರ್ಸ್ಬಿಟ್ಟು ರಾಜ್ಭವನ್ಗೆ ಬರ್ಕೊಂಡ್ರಯ್ಯ 122 ಸೀಟು ಸೂಟು ಬಿಟ್ಟು ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನೇನ್ ಹೇಳಿದ್ದೆ, ಬರ್ಕೊಂಡ್ರಯ್ಯ 136 ಅಂತ ಹೇಳಿದ್ರಿ. ಈಗೂ ಹೇಳ್ತಾ ಇದೀನಿ, ನೀವು ಬರ್ಕೊಳ್ಳಿ. 28ಕ್ಕೆ ಇದೇ DK ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಇಲ್ಲಿರ್ತದೆ.